ಈಗಲೂ ಹೊಡಿತೀನಿ. ಹೊಡಿ 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 ಹೊಡಿತೇನೆ ನಾನೇ ಒಳ್ಳೆ ಹೊಡಿ 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 ಹೊಡಿತೇನೆ ನಾನೇ ಒಳ್ಳೆ ಮಾಡ್ತೇನೆ ಸರ್. ಹೊಡಿ 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 ಹೊಡಿತೇನೆ ನಾನೇ ಒಳ್ಳೆ. ವಿಜಯಪುರ ಜಿಲ್ಲೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಗ್ರಾಮ ಪಂಚಾಯಿತಿ ಲೆಕ್ಕ ಪರಿಶೋಧನೆ ವೇಳೆ ಗಲಾಟೆಯಾಗಿದೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶರಣಮ್ಮ ಸಂದಿಮನಿಯಿಂದ ಗ್ರಾಮ ಪಂಚಾಯತ್ ಕಾಯಕ ಮಿತ್ರ ದ್ರೌಪದಿ ಹಿರೇಮಠ್ಗೆ ಚಪ್ಪಲಿಯಿಂದ ಥಳಿತ ಮಾಡಲಾಗಿದೆ. ಗ್ರಾಮ ಪಂಚಾಯತ್ ಲೆಕ್ಕ ಪರಿಶೋಧಕ್ಕೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶರಣಮ್ಮ ಪತಿ ರಾಜಶೇಖರ್ ಸಂದಿಮನಿ ವಿರೋಧ ವ್ಯಕ್ತಪಡಿಸಿದ್ದ. ಇನ್ನು ಜಿಲ್ಲಾ ಪಂಚಾಯಿತಿಯಿಂದ ಆಗಮಿಸಿದ ಲೆಕ್ಕ ಪರಿಶೋಧಕರಿಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ. ಇನ್ನು ಲೆಕ್ಕ ಪರಿಶೋಧನೆಗೆ ಬಂದಂತಹ ಸಿಬ್ಬಂದಿಗಳಿಗೆ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಲಾಗಿದೆ. ಇನ್ನು ರಾಜಶೇಖರ್ ಉಪಾಧ್ಯಕ್ಷೆ ಶರಣಮ್ಮ ಹಾಗೂ ಪತಿ ರಾಜಶೇಖರ್ ಅವಾಚ್ಯ ಶಬ್ದಗಳಿಂದ ಆಕೆಗೆ ನಿಂದಿಸಿದ್ದಾರೆ. ಇನ್ನು ಗಲಾಟೆ ಕಾರಣ ಮನೆಗೆ ತೆರಳಿದ್ದಂತ ಗ್ರಾಮ ಕಾಯಕ ಮಿತ್ರ ದ್ರೌಪದಿ ಹಿರೇಮಠ್ಗೆ ಈ ವೇಳೆ ದ್ರೌಪದಿ ಮನೆಗೆ ತೆರಳಿ ಇವರು ಚಪ್ಪಲಿ ಸೇವೆ ಮಾಡಿದ್ದಾರೆ. ಇನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶರಣಮ್ಮ ಸಂದಿಮನಿ ಪತ್ನಿ ಶರಣಮ್ಮಗೆ ಕುಮ್ಮಕ್ಕು ನೀಡಿದ್ದಾನೆ. ದ್ರೌಪದಿ ಹಿರೇಮಠ್ಗೆ ಚಪ್ಪಲಿಯಿಂದ ಹೊಡಿ ಎಂದು ಕುಮ್ಮಕ್ಕು ನೀಡಿ ಕೊಲೆ ಮಾಡೋ ಬೆದರಿಕೆ ಹಾಕಿ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ಹರಿದು ಹಾಕಿ ಶರಣಮ್ಮ ಹಲ್ಲೆ ಮಾಡಿದ್ದಾಳೆ. ಕಳೆದ ಸೆಪ್ಟೆಂಬರ್ 14ರಂದು ನಡೆದಂತ ಈ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಒಂದು ಘಟನೆ ಬೇರೆಲ್ಲೂ ಅಲ್ಲ, ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೆರಟ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂಥದ್ದು. ಇನ್ನು ಹಲ್ಲೆಯ ಬಳಿಕ ಕಲ್ಕೆರಿ ಪೊಲೀಸ್ ಠಾಣೆಗೆ ದ್ರೌಪದಿ ಹಿರೇಮಠ್ ತೆರಳಿ ರಕ್ಷಣೆ ಕೋರಿದ್ದಾಳೆ. ಆದ್ರೆ ಆಕೆ ರಕ್ಷಣೆ ಕೋರಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆಕೆ ಆರೋಪಿಸಿದ್ದಾಳೆ. ಶರಣಮ್ಮ ಹಾಗೂ ರಾಜಶೇಖರ್ನನ್ನ ಪೊಲೀಸರು ಕರೆಯಿಸಿ ಎಚ್ಚರಿಕೆ ಕೊಟ್ಟು ಕಳುಹಿಸಿದ್ದಾರೆ. ಇನ್ನು ತನ್ನ ಮೇಲೆ ಮಾಡಿದ್ದ ವಿಡಿಯೋ ಪೊಲೀಸರಿಗೆ ತೋರಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಉದಾಸೀನ ತೋರಿದ್ದಾರೆ. ನಂತರ ಮತ್ತೆ ಸೆಪ್ಟೆಂಬರ್ 17ರಂದು ಕೊರಟಗಿ ಗ್ರಾಮದಲ್ಲಿ ದ್ರೌಪದಿ ಹಿರೇಮಠ್ ಮೇಲೆ ರಾಜಶೇಖರ್ 2ನೇ ಬಾರಿ ಹಲ್ಲೆ ಮಾಡಿದ್ದಾನೆ. ಇನ್ನು ಹಲ್ಲೆಯ ಘಟನೆಯಿಂದ ಎಚ್ಚೆತ್ತಂತ ಗ್ರಾಮ ಪಂಚಾಯತ್ ಪಿಡಿಒ ಶ್ರೀಮತಿ ಎಟಿ ಅಂಗಡಿ ಹಾಗೂ ಕಾರ್ಯದರ್ಶಿ ಎಎಸ್ ಮುಜಾವರ್ ಅವರು ಕಲ್ಕೆರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇನ್ನು ರಾಜಶೇಖರ್ ಸಂದಿಮನಿ ಮೇಲೆ ಸರ್ಕಾರಿ ಸೇವೆಗೆ ಅಡ್ಡಿ ಎಂದು ಮಾತ್ರ ದೂರು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಈಗ ಕಲ್ಕೆರಿ ಪೊಲೀಸರು ರಾಜಶೇಖರ್ನನ್ನ ಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಹಲ್ಲೆ ಮಾಡಿರುವಂತಹ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶರಣಮ್ಮಳನ್ನು ಕೂಡ ಬಂಧಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹಾಗೂ ದ್ರೌಪದಿ ಹಿರೇಮಠ್ ನೀಡಿದ ದೂರನ್ನ ಸ್ವೀಕರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಕುರಿತು ಕಲ್ಕೆರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಲೂ ಹೊಡಿತೀನಿ. ಹೊಡಿ 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 ಹೊಡಿತೇನೆ ನಾನೇ ಒಳ್ಳೆ ಹೊಡಿ 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 ಹೊಡಿತೇನೆ ನಾನೇ ಒಳ್ಳೆ. ಮಾಡ್ತೇನೆ ಸರ್. ಹೊಡಿ 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 ಹೊಡಿತೇನೆ ನಾನೇ ಒಳ್ಳೆ. ದಿಮಾಕ ಹಾಕಿ ನಾನು ನೋಡ್ತೀನಿ. ಬಡಿ ಬಿಡಬೇಡ ಬಡಿ 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 ನೋಡಿ ಈಗ ಅಣ್ಣ ಕರ್ಕೊಂಡು ನಿಮ್ಮ ಅಪ್ಪನ ಕೇಸ್ ಮಾಡ್ತೀವಿ ನಾವು. ಯಾವ್ದ ನೀವು ಈಗ ಸರಿ ಮತ್ತೆ ಹೊಡಿ ಹೊಡಿ ಬೂಟ್ಲ ಹೊಡಿಕಿಗಿ ಮೊದಲ ಹೊಡಿ ಹೊಡಿ ಹೊಡಿಕಿಗಿ ಸರ ಚಾವಿ ಬಂದಾರಿ ಚಾವಿ ಕೊಡಲ್ಲ ಯಾರು ಹಿಡ್ಕೊಂಡ್ ಬಂದೇನ್ರಿ. ಇವ್ರ ಕಾಯಕ ಮಿತ್ರಗಳು ತೊಗೊಂಬಂದಾರಿ ಚಾವಿ ಉಪಾಧ್ಯಕ್ಷ ಬಂದವ್ರದ್ದು ತೊಗೊಂಬಂದಾರಿ ತೊಗೊಂಬಂದು ನಮ್ಗೆ ಅಸಹ್ಯ ಮಾಡಿ ಬಂದಾರಿ. ಬಂದ್ ಈಗ ನೋಡ್ರಿ ನಮ್ಮ ಹೆಣ್ಮಕ್ಳಿಗೆ ನಿಂದ್ರಾಕ್ ಬರ್ಲಾಗ್ಯಾಳ್ರಿ. ನಿಂದ್ರಾಕ್ ಬರ್ಲಂತ ಆಕಿಗೆ ಒಂದ್ ಕುರ್ಚಿ ಇಲ್ಲ, ಒಂದ್ ಫ್ಯಾನ್ ಇಲ್ಲ, ಮಾನಿಲ್ಲ, ಇಟ್ಟ ಯಾವ ನಡ್ಚಾರ ನೋಡ್ರಿ ಸರ್. ಇಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಸರ್. ಮಾಡ್ತೇನೆ ಸರ್. ಹೊಡಿ 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 ಹೊಡಿತೇನೆ ನಾನೇ ಒಳ್ಳೆ ಹೊಡಿ. ಮೊದಲು ಚಾವಿ ಕೊಡ, ಚಾವಿ ಕೊಡ, ನೀನು ಹೊಡಿತಿ ನೋಡಿ.
ಚಾಯ್ ತಮ್ಮ ನಡಿ 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 ಸೀರೆ ಬಿಡು ನಾ ಬರ್ತೀನಿ ಚಕ್ಕೊಂಡ್ ಹಾಕಿನ ಬಿಟ್ಟು ನಿನ್ನ ವಾರ್ತು ಬಿಡ್ತೀನಿ ನಿನಗೆ ಹಾಕಿನ ಬಿಟ್ಟು ಅಂದ್ರೆ ನಿನಗ ಕಟ್ಟಬೇಡ ನಾ ಏನು ಚಾವಿ ನಡಕ್ಕೆ ನಾ ಬಿಡಲ್ಲ ನನಗೆ ಆರಾಮಿಲ್ಲ ನಿನ್ನೆ ಏನು ಚಾವಿ ನಾ ಯಾಕಲ್ಲಿ ನಾ ಏನ್ ಸಿಬ್ಬಂದಿ ಏನು ಚಾವಿ ಕೊಟ್ಟೆ ಏ ಸಾಯಿ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ ಪಂಡಿತ್ PM ಭಟ್ ಗುರೂಜಿ ವಿದ್ಯೆ ಉದ್ಯೋಗ ವ್ಯಾಪಾರ ಶತ್ರುಕಾಟ ಡೈವರ್ಸ್ ಪ್ರಾಬ್ಲಮ್ ಪ್ರೀತಿ ಪ್ರೇಮ ವಿಚಾರ ಮಾಟ ಮಂತ್ರ ನಿವಾರಣೆ ಮನೆಯಲ್ಲಿ ಕಿರಿಕಿರಿ ಅತ್ತೆ ಸೊಸೆ ಜಗಳ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಸಂತಾನ ಪ್ರಾಪ್ತಿ ಬಿಸಿನೆಸ್ ವಹಿವಾಟು ತೊಂದರೆ ವಿಶೇಷ ಸೂಚನೆ ಧನವಶ ಶತ್ರುನಾಶ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಭಾಗ್ಯವಂತ ದೇವಿ ಪೂಜಾ ಶಕ್ತಿಯಿಂದ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮೂಲಕವೂ ನಿಮ್ಮ ಭವಿಷ್ಯ ಹಾಗೂ ಪರಿಹಾರವನ್ನು ತಿಳಿಸುತ್ತಾರೆ. 9 ದಿನದಲ್ಲಿ ಶಾಶ್ವತ ಪರಿಹಾರ. ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ 170 ಗಾಂಧಿ ಚೌಕ್ ಬಿಜಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 98803604335.